ಇಲ್ಲ ಇಲ್ಲ ಚೆನ್ನಾಗಿದೆ ಇದು ಆಕ್ಚುಲಿ. ಕಂಗ್ರಾಟ್ಸ್ ಫರ್ಮಾನ್ ಬೈ. ಕಾರ್ ಸ್ಟಾಪ್ ದ ಹೊಸ ಅಂಗಡಿ. ಹಲೋ ಎಲ್ರಿಗೂ ನಮಸ್ಕಾರ. ಆಟೋ ಸಿಂಡಿಕೇಟ್ಗೆ ಸ್ವಾಗತ ಸುಸ್ವಾಗತ. ಈ ವ್ಲಾಗು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ಅಂದ್ರೆ ನಾನ್ ಕೂತಿದ್ದೀನಿ ಒಂದು ಹೊಸ ಸುಜುಕಿ ಬಲೀನೋ. ಈಸ್ಕೊಂಡು ಒಂದು ವಾರನೂ ಆಗಿಲ್ಲ. ಆಲ್ರೆಡಿ ಈ ಕಾರ್ಗೆ ಕುತ್ಕೊಂಡು ಮಾಡಿಫಿಕೇಶನ್ಸ್ ಮಾಡಿಸ್ತಿದೀವಿ. ಕಾರ್ ಯಾರ್ದು ಅಲ್ಲ, ನಮ್ಮ ಅತ್ತಿಗೆ ದಿವ್ಯಾ ನಾಗರಾಜ್ ಅಂದ್ಬಿಟ್ಟು. ಹಾಯ್ ಹೇಳಿ ಅತ್ತಿಗೆ. ಹಲೋ, ಕಂಗ್ರಾಟ್ಸ್ ಆನ್ ಯೋರ್ ನ್ಯೂ ಕಾರ್. ಥ್ಯಾಂಕ್ ಯು. ಸೊ ಇವ್ರನ್ನ ನೋಡೇ ಇರ್ತೀರಾ. ಇವ್ರು ತುಂಬಾ ಫೇಮಸ್ ಇನ್ಸ್ಟಾಗ್ರಾಮ್ ನಲ್ಲಿ ಫೇಮಸ್ ಮೇಕಪ್ ಆರ್ಟಿಸ್ಟ್. ಸೊ ಅವ್ರಿಗೆ ಕೂತ್ಕೊಂಡು ಬ್ರೈನ್ ವಾಶ್ ಮಾಡಿದ್ವಿ. ಯಾವತ್ತೂ ಅಷ್ಟೇ ಕಾರು ರೋಡ್ ನಲ್ಲಿ ಹೋಗ್ತಿದ್ರೆ ಅಲ್ಲಗಾಗಿರ್ಬೇಕು ಅಂದ್ಬಿಟ್ಟು. ಸೊ ಅದಕ್ಕೆ ಆಲ್ರೆಡಿ ವೀಲ್ಸ್ ಅಪ್ಗ್ರೇಡ್ ಮಾಡಿದೀವಿ. ವೀಲ್ ಜೊತೆ ಇನ್ನೂ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕಾರ್ ಸ್ಟಾಪ್ ಹೋಗ್ತಿದೀವಿ. ಕಾರ್ ಸ್ಟಾಪ್ ಒಂದು ಹೊಸ ಶಾಪ್ ಓಪನ್ ಆಗಿದಲ್ಲ ನಾಗರ್ಬಾವಿನಲ್ಲಿ. ಸೊ ಅಲ್ಲಿಗೆ ಹೋಗ್ತಿದ್ವಿ. ಸೊ ನಿಮ್ಗೆ ಒಂದೊಂದು ಮಾಡಿಫಿಕೇಶನ್ಸ್ ತೋರಿಸ್ಕೊಡ್ತೀನಿ, ಹಾಕಿರೋ ಹೊಸ ವೀಲ್ಸ್ ತೋರಿಸ್ಕೊಡ್ತೀನಿ. ವ್ಲಾಗ್ ಎಂಜಾಯ್ ಮಾಡಿ. ಫೈನಲ್ ಆಗಿ ಕಾರ್ ಸ್ಟಾಪ್ ಹತ್ರ ಬಂದಿದೀವಿ. ಬಟ್ ನನ್ಗೊಂದು ಡೌಟು, ಏನಕ್ಕೆ ಫ್ರಾಂಕ್ಸ್ 1 ಲೀಟರ್ ಇಸ್ಕೊಂಬಾರ್ದಾಗಿತ್ತು? ಟರ್ಬೋ ಚಾರ್ಜ್ ಬೇರೆ, ಅದು ಏನಕ್ಕೆ ಬಲೀನೋ ಇಸ್ಕೊಂಡ್ರು? ಏನಕ್ಕೆ ಅತಿಗೆ? ಸೊ ಡೆಫಿನೆಟ್ಲಿ ನನಗೆ ಕಾರ್ ಹೆಂಗಿದೆ, ಪವರ್ ಹೆಂಗಿದೆ, ಡಸಂಟ್ ರಿಯಲಿ ಮ್ಯಾಟರ್. ಬಿಕಾಸ್ ನಾನು ಓಡಿಸೋದು ಮೋಸ್ಟ್ಲಿ ಸಿಟಿ ಒಳಗಡೆ. ಇಟ್ಸ್ ನಾಟ್ ಫಾರ್ ಲಾಂಗ್ ಡ್ರೈವ್ ಅಂಡ್ ಆಲ್ ದಟ್. ಅಂಡ್ ಪಾರ್ಕಿಂಗ್ ಇಶ್ಯೂಸ್ ಆಗಿರ್ಬೋದು ಅಥವಾ ಡಿಕ್ಕಿ ಸ್ಪೇಸ್ ಆಗಿರ್ಬೋದು, ಇಟ್ ವಾಸ್ ಜಸ್ಟ್ ದ ಸೇಮ್. ಏನ್ ಭಾರಿ ಡಿಫ್ರೆನ್ಸ್ ಇರಲಿಲ್ಲ. ಅಂಡ್ ಪಾರ್ಕಿಂಗ್ ಅಲ್ಲಿ ದಿಸ್ ಇಸ್ ಮೋರ್ ಕನ್ವೀನಿಯಂಟ್. ಸಿಟಿ ಡ್ರೈವಿಂಗ್ಗೆ, ಟ್ರಾಫಿಕ್ಗೆ ದಿಸ್ ಮೋರ್ ಕನ್ವೀನಿಯಂಟ್, ಕಾಂಪ್ಯಾಕ್ಟ್ ಅಂಡ್ ನೀಟ್. ಮುಂದಕ್ಕೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ವಿ ವೆಂಟ್ ಫಾರ್ ಅ ಸ್ಮಾಲ್ ಕಾಂಪ್ಯಾಕ್ಟ್ ಕಾರ್ ಇಟ್ ಸೆಲ್ಫ್. ದ ಲುಕ್ ವೈಸ್ ಆಲ್ಸೋ ವಾಸ್ ರಿಯಲಿ ಗುಡ್ ಕಂಪೇರ್ ಟು ಫ್ರಾಂಕ್ಸ್ ಅಂತ ಅನ್ಕೊಂಡು ವಿ ವೆಂಟ್ ಫಾರ್ ದಿಸ್. ಹಂಗಂದ್ರೆ ಮುಂದಕ್ಕೆ ನೋಡ್ಕೊಳ್ಳೋಣ ಅಂದ್ರೆ ಸಮಥಿಂಗ್ ಬಿಗ್ ಕಮಿಂಗ್ ಅಪ್. ಇದರ್ BMW ಇಲ್ಲ ಅಂದ್ರೆ ಬೆಂಜ್. ವೆಯ್ಟ್ ಮಾಡ್ತೀರಿ ಗೈಸ್. ಓಕೆ, ಹಂಗೆ ಮಾತಾಡ್ಕೊಂತ ನೋಡಿ ಬಂದಿದೀವಿ ಕಾರ್ ಸ್ಟಾಪ್ ಹತ್ರ. ಇದು ಕಾರ್ ಸ್ಟಾಪು. ಯಾರೋ ಆಚೆ ನಿಂತಿದ್ದಾರೆ. ಇವ್ರು ನನ್ನ ಫ್ರೆಂಡು ಜಿಷ್ಣು. ಓಕೆ ಬನ್ನಿ ಕಾರ್ ಸ್ಟಾಪ್ ಎಂಟ್ರಿ ಕೊಡೋಣ. ಫೈನಲಿ ಅರೈವ್ ಆಗಿದೀವಿ ಕಾರ್ ಸ್ಟಾಪು. ಫರ್ಮಾನ್ ಬೈ, ಕಂಗ್ರಾಟ್ಸ್ ಫರ್ಮಾನ್ ಬೈ. ಸಕ್ಕದಾಗಿದೆ ಅಂಗಡಿ. ನಮ್ಮ ಅತ್ತಿಗೆ ಕಾರ್ ತಂದಿದ್ದಾರೆ. ಸ್ವಲ್ಪ ಕಾರ್ ಮಾಡಿಫಿಕೇಶನ್ ಮಾಡಬೇಕಾಗಿತ್ತು. ಎಲ್ಲಿ ಪಾರ್ಕ್ ಮಾಡೋದು? ಕಾರ್ಗಳು ಫುಲ್ ಇದೆ. ಒಂದು 5 ನಿಮಿಷ ಅಂತ ಹೇಳಿದ್ದಾರೆ. ಬಟ್ ಮೀನ್ ಟೈಮ್ ನಿಮಗೆ ಕಾರ್ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ನಿಮ್ಗೆ ಹೇಳ್ತಿದ್ದೆ ಹೊಸ ವೀಲ್ಸ್ ಹಾಕ್ಸಿದೀವಿ ಅಂತ. ನೋಡಿ, ಇದೇ ವೀಲ್ಸು ಮೋಮೋದು. ಇದು ಆ್ಯಕ್ಚುಲಿ 2012 ವರ್ಷನ್. 2012 ಇಂಥ ವೀಲ್ಸ್ ಬರ್ತಿದ್ದು. ಇವಾಗೆಲ್ಲ ಸಿಗಲ್ಲ, ಈ ಪ್ಯಾಟರ್ನು ಸಿಗಲ್ಲ, ಈ ವೀಲ್ಸು ಸಿಗಲ್ಲ. ತುಂಬ ಸ್ಟ್ರಾಂಗು ಮೋಮೋ ವೀಲ್ಸ್ ಅಪರೂಪ, ಇವಾಗೆಲ್ಲ ಸಿಗೋದೇ ಇಲ್ಲ. ಸೊ ಈ ವೀಲು ಬಂದು ಆ್ಯಕ್ಚುಲಿ ಈ ಪೋರ್ಷನ್ ಬಂದು ಕ್ರೋಮ್ ಇದ್ದಿದ್ದು. ಇದು ಬ್ಲ್ಯಾಕು. ಇದನ್ನ ಫುಲ್ಲು ರೀಪೇಂಟ್ ಮಾಡಿಸಿ ಗ್ರೇ, ಮ್ಯಾಟ್ ಫಿನಿಶ್ ಗ್ರೇ ಮಾಡಿಸಿದ್ದೀವಿ. ಸಕ್ಕದಾಗಿದೆಲ್ಲ ನೋಡೋದಕ್ಕೆ. ನೋಡಿ ವೀಲ್ಸು. ಸೀಟ್ ಕವರ್ಸ್ ಇನ್ನೂ ತೆಗ್ದಿಲ್ಲ. ಅಷ್ಟು ಹೊಸ ಕಾರ್ಗೆ ಆಲ್ರೆಡಿ ಮಾಡಿಫಿಕೇಶನ್ ಸ್ಟಾರ್ಟು. ಫರ್ಮಾನ್ ಬೈ ಬಂದಿದ್ದಾರೆ. ನಮ್ಮ ಕಾರ್ನ ಹೊರಗಡೆ ಹಾಕ್ತಿದ್ದಾರೆ. ಅಪ್ಪ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ವೀಲ್ಸು. ಈ ಡಿಸೈನು ತುಂಬ ಹಳೆ ಡಿಸೈನ್, ಬಟ್ ಆದರೂ ಸಕ್ಕದಾಗಿದೆ ಪೇಂಟ್ ಮಾಡಿದ್ಮೇಲೆ. ಓಕೆ ಡನ್. ಸೊ ಸ್ಟೋರ್ ಒಳಗಡೆ ಬಂದಿದ್ದೀವಿ. ಸೊ ಡಿಸ್ಕಷನ್ನು ಏನೇನು ಮಾಡ್ಸೋಣ ಅತ್ತಿಗೆ ಹೇಳಿ. ಇಟ್ಸ್ ವೆರಿ ವೆರಿ ಸಿಂಪಲ್. ಸ್ಪಾಯ್ಲರ್ ಏನೋ ಹೇಳಿದ್ರೆ ಅದು ತುಂಬಾ ಜಾಸ್ತಿ ಕಾಣಿಸ್ಬಾರ್ದು. ಸಿಂಪಲ್ ಆಗಿ. ಬಟ್ ಮೇನ್ ಬೇಕಾಗಿರೋದು ಅವ್ರಿಗೆ ಸೀಟ್ ಕವರ್. ಆಮೇಲೆ ಬೇರೆ ಬಟ್ ಎಕ್ಸ್ಟ್ರಾ ಕಾಣಿಸೋ ತರ ಇದ್ರೆ ಯಾವ್ದು ಬೇಡ. ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಅನ್ಸಿದ್ರೆ ತೋರಿಸಿ. ಫರ್ಮಾನ್ ಮೈ ಆದಷ್ಟು ಇಂಟೀರಿಯರ್ಸು. ಹಾಂ ಡನ್. ಅಯ್ಯೋ ಬೇಡ ಇದು ಬೇಡ. ಬ್ಯಾರೆಲ್ ಬರುತ್ತಲ್ಲ ಓಕೆನಾ ನಿಮಗೆ? ಇಲ್ಲ, ನಾಟ್ ಓಕೆ. ತುಂಬಾ ದೊಡ್ಡದಾಗಿದೆ. ನಂಗೆ ಇಷ್ಟೊಂದೆಲ್ಲ ಬೇಡ. ಸಿಂಪಲ್ ಇರಿ. ನೋಡೋಣ ಒಂದ್ ನಿಮಿಷ. ಈ ತರ ಸ್ಪಾಯ್ಲರ್ ಬಟ್ ಕಲರ್ ಇಸ್ ನಾಟ್ ಮ್ಯಾಚಿಂಗ್ ಅಲ್ವಾ ಅಂತ. ಸೊ ಬಟ್ ಕೆನ್ ವಿ ಮ್ಯಾಚ್ ಇಟ್ ಟು ದ ಸೇಮ್ ಕಲರ್? ಮ್ಯಾಚ್ ಮಾಡ್ಬೋದಾ? ದೂರದಿಂದ ಗೊತ್ತಾಗಲ್ಲ ಅಂತನಾ? 3 ಕಲರ್ ಇದೆ. 3 ಕಲರ್ ಗೊತ್ತಾಗಲ್ಲ. ಬ್ಲ್ಯಾಕ್ ಗೊತ್ತಾಗಲ್ಲ, ಗ್ರೇನು ಗೊತ್ತಾಗಲ್ಲ, ಆಮೇಲೆ ಬ್ಲೂನು ಗೊತ್ತಾಗಲ್ಲ. ಇದಕ್ಕಿನ್ನ ಸಿಂಪಲ್ ಆಗಿ ಏನಾದ್ರು ಇದೆಯಾ?
ಇವರೆಲ್ಲ ಹೇಳಿ ಹಾಕ್ಸ್ತಾ ಇರೋದು ನನಗೆ, ಅದಕ್ಕೇನೆ ಹಾಕೊಂತ ಇರೋದು. ನನಗಿದೆಲ್ಲ ಬೇಡ ಅಂತ ಹೇಳಿದ್ದೆ. ಸಿಂಪಲ್, ಇನ್ನ ಸಿಂಪಲ್ ಆದ್ರೂ ಓಕೆ ನನಗೆ. ದಿಸ್ ಸಿಂಪಲ್, ಯಾ ಐ ಥಿಂಕ್ ಸೋ ಮಚ್ ಇಸ್ ಬೆಟರ್. ಇದು ಇನ್ನ ಹೈಟ್ ಕಡಿಮೆ ಇರೋದು ಬರುತ್ತಾ ಸ್ವಲ್ಪ? ಓಕೆ, ಬೇಡ ನನಗೆ. ತುಂಬಾ ಸಕ್ಕದಾಗಿ ಕಾಣ್ತೈತೆ. ಇಲ್ಲಿಂದ ನೋಡಿ, ನೀವು ಇಲ್ಲಿಂದ ನೋಡಿ. ಸೀಟ್ ಕವರ್ಗೆ 2 hours ಆಗುತ್ತೆ. ಹಾಗೆ ಆಗುತ್ತೆ ಹೊಲ್ದಿ ಎಲ್ಲ ಅದೇ ಹೇಳಿರಿ. ಸರಿ ತೋರಿಸಿ. ಇದು ಸೀಟ್ ಕವರ್ಸು ಫೈನಲೈಸ್ ಮಾಡಬೇಕು. ಸಿಂಪಲ್ ಅಂದರೆ ನನಗೆ ಇನ್ನು 3 ಕ್ವಾಲಿಟಿ ಇದೆ ನನ್ನ ಹತ್ರ. ಇದು ಮಾಡಿಸ್ಕೊಳ್ಳಿ, 6 years ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ. ಇದೇನಾ ಡಿಸೈನ್ಸು ಇದೆ ಅದರಲ್ಲಿ. ಈ ಗಾಡಿ ಮಾಡಿದ್ದೀವಿ ನೋಡ್ತೀರಾ? ಈ ಸೀಟ್ ಕವರ್ ಇಷ್ಟ ಆಯ್ತಾ ನಿಮಗೆ? ಐ ಥಿಂಕ್ ಇದು ಎರಡು ಕಂಪೇರ್ ಮಾಡಿದ್ರೆ ಐ ಥಿಂಕ್ ದಿಸ್ ಒನ್ ಇಸ್ ಬೆಟರ್. ಇದು ಫುಲ್ ಬ್ಲ್ಯಾಕ್ ನಲ್ಲಿ. ಯಾ, ದ ಸೇಮ್ ಥಿಂಗ್ ಬಟ್ ಫುಲ್ಲಿ ಬ್ಲ್ಯಾಕ್. ಫುಲ್ ಬ್ಲ್ಯಾಕ್. ಓಕೆ, ಚೆನ್ನಾಗಿದೆ ಆಕ್ಚುಲಿ, ಡಿಸೈನ್ ಚೆನ್ನಾಗಿದೆ. ಇದೇ ಮಾಡೋಣ ಬಿಡಿ. ಪರ್ಫೆಕ್ಟ್. ಇದು ಇನ್ನೂ ಸೀಟ್ ಮೇಲೆ ಪ್ಲಾಸ್ಟಿಕ್ಕು ಬಿಚ್ಚಿಲ್ಲ, ಅಷ್ಟೊಳಗಡೆ ಹೊಸ ಸೀಟ್ ಕವರ್ಸ್ ಬರ್ತಿದೆ. ನಿಮ್ಗೆ ಹೇಳ್ತಿದ್ದಲ್ಲ ಫ್ಲೋರಿಂಗು, ಇದು ಬೇಡ ನಮಗೆ. ಇದ್ರ ಮೇಲೆ ರಬ್ಬರ್ದು ಲೆದರ್ದು ಥರ ಮೆಟೀರಿಯಲ್ ಫುಲ್ ಹಾಕ್ಬಿಟ್ರೆ ವಾಟರ್ ಕೂತ್ರು ಸುಮ್ಮನೆ ಹಿಂಗೆ ಒರೆಸಿದ್ರೆ ಬಂದು ಕ್ಲೀನ್ ಆಗಿಬಿಡುತ್ತೆ. ಸೊ ನೋಡಿ, ಫೈನಲ್ ಆಗಿ ಫ್ಲೋರಿಂಗ್ ಆಗಿದೆ. ಇದನ್ನ ಹೇಳೋದು, ಇದರಲ್ಲಿ ನೀರು ನಿಂತ್ರೂ ಕ್ಲೀನ್ ಮಾಡಿದ್ರೆ ಕ್ಲೀನಾಗಿ ಒರೆಸ್ಬಿಡ್ಬೋದು. ಸೊ ಫುಲ್ ಇಂಡಿಯಾವರೆಗೂ ಇಂಥ ಇದಾಗ್ಸಿದ್ದೀವಿ ಮೆಟೀರಿಯಲ್ಲು. ಸಡನ್ನಾಗಿ ಮೈಂಡ್ ಚೇಂಜ್ ಮಾಡಿದ್ದೀವಿ. ಫುಲ್ಲು ಖಾಲಿಯಾಗಿರೋದಕ್ಕೆ ಸ್ಪ್ಲಿಟರ್ಸ್ ಹಾಕ್ಸ್ಬಿಡೋಣ ಅಂತ ನೋಡಿ. ಸೈಡ್ನಲ್ಲೂ ಖಾಲಿಯಾಗಿದೆಲ್ಲ, ಸೊ ಸ್ಪ್ಲಿಟರ್ಸ್ ಹಾಕ್ಸೋಣ. ಹೆಂಗಿದ್ರು ಸ್ಪಾಯ್ಲರ್ ಹಾಕ್ಸ್ತಿದ್ದೀವಿ. ಸೊ ಸ್ಪ್ಲಿಟರ್ಸ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಸೊ ಟ್ರಯಲ್ ಪೀಸ್ ತೊಗೊಂಬರ್ತಿದ್ದಾರೆ. ಓಕೆ, ಇದೇನು ಸರ್ ಸಿಂಪಲ್ ಆಗಿರೋದು? ಇದೆ ಸಿಂಪಲ್. ಸೈಜ್ ಅದೆಲ್ಲ ಸಿಂಪಲ್ ಅಂದ್ರೆ ಇದೇನಾ? ಇದೆ. ಓಕೆ ಓಕೆ ಫೈನ್, ಆಯ್ತು ಸರ್. ಪರ್ಫೆಕ್ಟ್, ಡನ್. ಸೈಡೂ ಒಂದ್ಸರಿ ತೋರಿಸ್ಬಿಡಿ. ಇದು ಓಕೆ, ಸೈಡ್ದು ಒಂದು ತೋರಿಸ್ಬಿಡಿ. ಹಾಂ, ಅಷ್ಟೇ ಬರೋದು, ಅರ್ಧನೇ ಬರೋದು ಅದು. ಇದು ಸೈಡ್ ಸ್ಪ್ಲಿಟರ್ ಚೆನ್ನಾಗಿದೆ. ಓಕೆ, ಡನ್, ಹಾಕಿ. ಫೈನಲ್ ಆಗಿ ಸ್ಪಾಯ್ಲರ್ನ ಸೆಕೆಂಡ್ ಒನ್ ಥರ್ಡ್ ಒನ್? ಇದು ಸೆಕೆಂಡ್ ಒನ್. ಇನ್ನೊಂದ್ಸತಿ ಇವಾಗ ನೆಕ್ಸ್ಟ್ ತೋರಿಸಿ. ಅಲ್ಲ, ಇನ್ನು ನಾಟ್ ಓಕೆ, ಇನ್ನೊಂದು ತೋರಿಸಿ. ಇದು ನನಗೆ ಇದು ಇಷ್ಟ ಆಯ್ತು. ಇದು ವುಲ್ಫ್ನಲ್ಲಿ ಇತ್ತು ಈ ಸ್ಪಾಯ್ಲರ್. ಗೊತ್ತಾಗಲ್ಲ ಸ್ಪಾಯ್ಲರ್ ಥರ ಇದೆ ಅಂತ. ಐ ಥಿಂಕ್ ಇದು ಗೊತ್ತಾಗಲ್ವಾ? ಇದು ಅಷ್ಟು ಗೊತ್ತಾಗಲ್ಲ. ಅದು ಗೊತ್ತಾಗತ್ತಾ? ಅದು ಗೊತ್ತಾಗುತ್ತೆ, ಅದು ಸ್ವಲ್ಪ ಎತ್ತು ಕಾಣಿಸುತ್ತೆ. ಇದು ಸೈಡಿಂದ ಜಾಸ್ತಿ ಮೇಲಕ್ಕಿಲ್ಲ. ಇದು ಇಲ್ಲ ಚೆನ್ನಾಗಿದೆ ಇದು ಆಕ್ಚುಲಿ. ಇದಕ್ಕೆ ಹೋಗ್ಬಿಡಿ. ಸರಿ, ಅದನ್ನೇ ಇರಲಿ. ಐ ಮೀನ್ ಎಲ್ಲ ಕಂಪೇರ್ ಮಾಡಿ ಇದೆ ಸಿಂಪಲ್, ಇನ್ನ ಸಿಂಪಲ್ ಇಲ್ಲ ಅಲ್ಲ? ಇಲ್ಲ, ಚೆನ್ನಾಗಿದೆ. ಫ್ರಾನ್ಸ್ ಒಂದು ಬಂದಿತ್ತು ನೋಡಿ, ಇದೆಲ್ಲ ಡಿಕ್ರೋಮ್ ಆಗಿದೆ, ತುಂಬ ಚೆನ್ನಾಗಿದೆ ನೋಡೋಕೆ ಆ್ಯಕ್ಚುಲಿ ಫ್ರಾನ್ಸು. ಜಸ್ಟ್ ಇವಾಗ ನಾನು ಒಂದು ಎಕ್ಸಾಸ್ಟ್ ಸಿಸ್ಟಮ್ ಫಿಟ್ ಮಾಡಿದ್ರು, ವ್ಯಾಲ್ವೆಟ್ರಾನಿಕ್ಕು. ಕಾನ್ಸೆಪ್ಟ್ ಚೆನ್ನಾಗಿದೆ. ಸ್ಪ್ಲಿಟ್ಟರ್ ಮೇಲೆ ವೈಟ್ ಸ್ಟಿಕ್ಕರು. ಇದು ವ್ಯಾಲ್ವೆಟ್ರಾನಿಕ್ ಹಾಕಿದಾರಲ್ಲ ನೋಡಿ. ಸೊ ಗೈಸ್, ಫೈನಲ್ ಆಗಿ ಎಲ್ಲ ಮುಗೀತು. ಸೊ ಓವರ್ ಆಲ್ ಕಾರ್ನಲ್ಲಿ ಏನೇನು ಮಾಡಿಫಿಕೇಶನ್ ಮಾಡಿಸಿದ್ವಿ ತೋರಿಸ್ಕೊಡ್ತೀನಿ. ಫ್ರಂಟು ಸ್ಪ್ಲಿಟ್ಟರ್ಸು, ವೀಲ್ಸ್ ಆಲ್ರೆಡಿ ಇತ್ತು, ಸೈಡ್ ಸ್ಪ್ಲಿಟ್ಟರ್ಸು. ಹಂಗೆ ಹಿಂದೆ ಬಂದರೆ ಸ್ಪಾಯ್ಲರ್ ನೋಡಿ. ಫಸ್ಟ್ ಆ್ಯಕ್ಚುಲಿ ಡಿಸೈಡ್ ಮಾಡಿ ಬ್ಯಾಟ್ಮ್ಯಾನ್ ಟೈಪ್ ಸ್ಪಾಯ್ಲರ್ ಅಂತ, ಬಟ್ ಇದು ಇನ್ನೂ ಚೆನ್ನಾಗಿತ್ತು. ಸೊ ಈ ಸ್ಪಾಯ್ಲರ್ಗೆ ಹೋಗ್ಬಿಟ್ವಿ. ಹಾಗೆ ಮುಂದಕ್ಕೆ ಬರ್ತಾ ಡೋರ್ ಓಪನ್ ಮಾಡೋಣ. ಸೀಟ್ ಕವರ್ಸ್ ನೋಡಿ, ಫುಲ್ಲು ಚೆನ್ನಾಗಿರೋ ಸೀಟ್ ಕವರ್ಸು.
ಮ್ಯಾಚ್ ಕೆಳಗಡೆ ಅದೇ ಇದು ನಾನು ನಿಮ್ಗೆ ತೋರಿಸಿದ್ದೆ. ಸೊ ಇದು ಓವರ್ ಆಲ್ ಮಾಡಿಫಿಕೇಷನ್ಸ್ ಈ ಕಾರ್ನಲ್ಲಿ ಇವಾಗ ಕಂಪ್ಲೀಟ್ ಆಗಿದೆ. ಪಾಪ ನಮ್ಮ ಅತ್ತಿಗೆ ಸುಸ್ತಾಗ್ಬಿಟ್ಟಿದ್ದಾರೆ, ಬಟ್ ನಾವು ಅವ್ರಿಗೆ ಇದೆಲ್ಲ ಹೇಳಿ ಇದೆಲ್ಲ ಮಾಡಿಫಿಕೇಷನ್ಸ್ ಮಾಡಿಸಿದ್ದೀವಿ. ಎಷ್ಟು ಇಷ್ಟ ಆಗುತ್ತೆ ಅವ್ರಿಗೆ, ಎಷ್ಟು ಮ್ಯಾಟ್ರ್ ಆಗುತ್ತೆ ಇದು ಅಂತ ಕೂಡ ಗೊತ್ತಿಲ್ಲ. ಅದೇ ಇನ್ನೊಂದು ಏನು ಪೆಂಡಿಂಗ್ ಇದೆ ಅಂದರೆ ಇದು ಡಿಕ್ರೋಮ್ ಮಾಡಿಸ್ಬೇಕಾಗಿತ್ತು. ಪೇಂಟ್ ಮಾಡಿಸಿದ್ರೆ ಬೆಟರು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಇವಾಗ ಡಿಕ್ರೋಮ್ ಮಾಡಿಸಿಲ್ಲ. ಫಸ್ಟು ಸ್ಟಿಕ್ಕರ್ ಹಾಕ್ಸೋಣ ಅಂತಿದ್ದು, ಬಟ್ ಆಮೇಲೆ ಬೇಡ ಸ್ಟಿಕ್ಕರು, ಮೇ ಬಿ ಪೇಂಟೇ ಮಾಡಿಸ್ಬಿಡೋಣ ಸೊ ದಟ್ ಬಾಡಿ ಕಲರ್ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು. ಸೊ ಇಷ್ಟೇ ಮಾಡಿಸಿರೋದು ಮಾಡಿಫಿಕೇಷನ್ಸು. ನಿಮಗೆ ಏನಾದರೂ ಇದ್ರ ಬಗ್ಗೆ ಡೀಟೇಲ್ಸು ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಿಮ್ಗೆ ಹೇಳ್ತೀನಿ. ಫೈನಲ್ ಆಗಿ ವ್ಲಾಗ್ ಎಂಡಿಗೆ ಬಂತು. ಸೊ ಅದಕ್ಕೆ ಹೆಂಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಥ್ಯಾಂಕ್ ಯು ಫರ್ಮಾನ್ ಬೈ. ನೋ ಪ್ರಾಬ್ಲಮ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಸಿ ಯು, ಬಾಯ್. ಗೈಸ್, ಅವತ್ತು ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ, ಏನಕ್ಕಂದರೆ ನೈಟ್ ಆಗಿತ್ತು, ರಾತ್ರಿ ಆಗಿತ್ತು. ಸೊ ವಿಡಿಯೋ ಕೂಡ ಫಿನಿಶ್ ಮಾಡಿಲ್ಲ. ಬಟ್ ಇನ್ನೊಂದೇನಂದರೆ ನಮ್ಮ ಅಣ್ಣ ಫೋನ್ ಮಾಡಿಬಿಟ್ಟು, ಇಲ್ಲ ಇದು ಏನೇನು ಕ್ರೋಮ್ ಪಾರ್ಟ್ಸ್ ಇದೋ ಕಾರ್ ಮೇಲೆ ಎಲ್ಲ ಕ್ರೋಮ್ ಪಾರ್ಟ್ಸು ಡಿಲೀಟ್ ಮಾಡಿ ಅದನ್ನ ಬ್ಲ್ಯಾಕ್ ಮಾಡಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಇವತ್ತು ಕಾರ್ನ ಜೆ ಸಿ ರೋಡ್ಗೆ ತೊಗೊಂಬಂದಿದ್ದೀನಿ. ಜೆ ಸಿ ರೋಡ್ನಲ್ಲಿ ನಮಗೊಂದು ಪರಿಚಯ ಇರೋ ಅಂಗಡಿ ಇದೆ. ಸೊ ಇಲ್ಲಿ ಸರಿ ಸ್ಟಿಕ್ಕರಿಂಗ್ ಮಾಡೋಣ, ಆ್ಯಕ್ಚುಲಿ ಡಿಪ್ ಮಾಡಿ ಅಂತ ಹೇಳಿದ್ರು. ಬಟ್ ಸದ್ಯಕ್ಕೆ ಡಿಪ್ಪು ಬೇಡ, ಅದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ, ಎಲ್ಲ ಬಿಚ್ಚಬೇಕು. ಸೊ ಸದ್ಯಕ್ಕೆ ಬರೀ ಬ್ಲ್ಯಾಕ್ ಕಲರ್ ಸ್ಟಿಕ್ಕರಿಂಗೇ ಹಾಕ್ಸೋಣ. ಕ್ರೋಮ್ ಪಾರ್ಟ್ಸ್ ಎಲ್ಲದ್ರ ಮೇಲೂ ನೋಡಿ, ಇಲ್ಲಿ ಆಲ್ರೆಡಿ ಹಾಕಿದ್ದಾರೆ ಬ್ಲ್ಯಾಕು, ಗೊತ್ತಾಗಲ್ಲ. ಸೊ ಹಂಗೆ ಎಲ್ಲ ಕ್ರೋಮ್ ಪಾರ್ಟ್ಸ್ ಮೇಲೂ ಈ ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಹಾಕೋಣ ಅಂತ. ಹಂಗೆ ಜೆ ಸಿ ರೋಡ್ನಲ್ಲಿ ನಿಂತ್ಕೊಂಡಿದ್ದಾಗ ನನ್ನ ಫ್ರೆಂಡ್ನ ಸ್ಪಾಟ್ ಮಾಡಿದೆ, ಕ್ಯಾಜಿಟನ್ ಅಂದ್ಬಿಟ್ಟು. ಬ್ರೋ ಆರಾಮಾ ಬ್ರೋ? ಗೈಸ್, ನನ್ನ PU ಫ್ರೆಂಡು. ಏನು ಬ್ರೋ, ಒಂದು 15 ವರ್ಷ ಆಗಿದಾ? ಆಲ್ಮೋಸ್ಟ್ 15 ಇಯರ್ಸ್ ಆದಮೇಲೆ ಜೆ ಸಿ ರೋಡ್ನಲ್ಲಿ ಸಿಕ್ಕಿದ್ದಾರೆ. ಅದು ಅವ್ರದ್ದು ಕಾರು, ರೆಡ್ ಕಲರು ಹೀಗೋ. ಸೊ ಹಂಗೆ ನಾನು ಫಸ್ಟ್ ಗುರ್ತು ಸಿಕ್ಕಿಲ್ಲ, ಬಟ್ ಅವರೇ ನನ್ನ ನೋಡಿ ಗುರ್ತು ಹಿಡಿದ್ರು. ಸೊ ಹಂಗೆ ಮಾತಾಡ್ತಿದ್ದೀವಿ, ತುಂಬಾ ಹ್ಯಾಪಿ ಆಗ್ತಿದೆ ನೋಡಿ ಕ್ಯಾಜಿನ. ಸೊ ಓಕೆ ಡನ್. ಸ್ವಲ್ಪ ಹೊತ್ತು ಬಿಟ್ಟು ನಿಮಗೆ ಎಲ್ಲ ಸ್ಟಿಕ್ಕರಿಂಗ್ ಎಲ್ಲ ಆದಮೇಲೆ ನಿಮಗೆ ಕಾರ್ ತೋರಿಸ್ಕೊಡ್ತೀನಿ. ಡಿಕ್ರೋಮು ಮಾಡ್ತಿದ್ದಂಗೆ ಲುಕ್ಕೇ ಚೇಂಜ್ ಆಗೋಯ್ತು. ನೋಡಿ ಹೆಂಗಿದೆ, ಇದೆಲ್ಲ ಮಾಡಬೇಕು. ಬಟ್ ನೋಡಿ, ಇದು ಈ ಪೀಸ್ ಆಗಿದೆ ನೋಡಿ, ಈ ಕಡೆ ಫಿನಿಶ್ ಆಗಿದೆ. ಹೆಂಗಿದೆ, ಫುಲ್ಲು ಕ್ರೋಮ್ ಡಿಲೀಟು, ಫುಲ್ ಲುಕ್ಕೇ ಚೇಂಜ್ ಆಗೋಯ್ತು ನೋಡಿ. ಸೂಪರ್ ಆಗಿದೆ ಅಲ್ವಾ? ಆಲ್ಮೋಸ್ಟ್ ಡಿಕ್ರೋಮ್ ಎಲ್ಲ ಆಯಿತು. ಫಾಗ್ ಲ್ಯಾಂಪ್ಸು ಎಲ್ಲೋ ಮಾಡಿಸ್ತಿದೀವಿ. ಎಲ್ಲೋ ಟಿಂಟ್ ಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಬ್ಲ್ಯಾಕ್ ಕಾರ್ಗೆ ಎಲ್ಲೋ ಟಿಂಟ್ ಯಾವುದು ಸೂಪರ್ ಆಗಿರೋದು. ಸೊ ಹಾಕ್ಸಿರೋ ಸ್ಟಿಕ್ಕರ್ ಮೇಲೆ ಇನ್ನೊಂದು ಕವರ್ ಇರುತ್ತೆ. ಆ ಕವರ್ ತೆಗೆದ್ರೆ ಶೈನ್ ಬರುತ್ತೆ. ವಾವ್, ಸೂಪರ್, ಒಳ್ಳೆ ಫಿನಿಶ್. ಸೊ ಗೈಸ್, ಇಲ್ಲಿ ವಿಡಿಯೋ ಎಂಡಿಗೆ ಬರುತ್ತೆ. ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ. ಬ್ರ್ಯಾಂಡ್ ನ್ಯೂ ಸುಜುಕಿ ಬಲಿನೋ, ಇವಾಗ ಮಾಡಿಫೈಡ್ ಸುಜುಕಿ ಬಲಿನೋ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಬ್ರೋ, ಬಿಕಾಸ್ ಇದು ಪಾಸಿಬಲ್ ಆಗಿದೆ ನೀವು ಮತ್ತೆ ರಾಹುಲ್ ಮಾಡಿದ್ದು ಕನ್ವಿನ್ಸಿಂಗು ಮತ್ತೆ ಎಲ್ಲಾ ರೀತಿ ಐಡಿಯಾಸ್ ಕೊಟ್ಟಿರೋದ್ರಿಂದಾನೆ. ಬಿಕಾಸ್ ದ ಸ್ಪಾಯ್ಲರ್ ಆಗಿರ್ಬೋದು, ಡಿಕ್ರೋಮ್ ಆಗಿರ್ಬೋದು, ನಾನು ಎಷ್ಟು ಕನ್ಫ್ಯೂಸ್ ಆಗಿದ್ದೆಲ್ಲ ಬೇಕಾ ನನಗೆ ಅಂತ. ಬಟ್ ಯು ಕನ್ವಿನ್ಸ್ ಮೀ ಸಮ್ ಹೌ ಅಂಡ್ ಇಟ್ ಇಸ್ ಕಮ್ ಔಟ್ ಸೋ ಗುಡ್. ಅಂಡ್ ಸ್ಪೋರ್ಟಿ ಲುಕ್ ಏನ್ ಬಂದಿದೆ, ಜಸ್ಟ್ ಐ ಲವ್ಡ್ ಇಟ್. ಬಿಕಾಸ್ ನನ್ನ ಫೇವ್ರೆಟ್ ಕಲರ್ ಬ್ಲಾಕ್. ಅಂಡ್ ನನಗೆ ಈ ಕಾರಲ್ಲಿ ಕಲರ್ ಡಿಫ್ರೆನ್ಸ್ ಇದ್ದಿದ್ದು ಸ್ವಲ್ಪ ಕಷ್ಟ ಅನ್ಸಿತ್ತು. ಬಟ್ ಈ ಡಿಕ್ರೋಮ್ ಮಾಡಿದ್ಮೇಲೆ ಇಟ್ಸ್ ಗಿವಿಂಗ್ ದಟ್ ಆಲ್ ಬ್ಲಾಕ್ ವೈಬ್ ಅಂಡ್ ಇಟ್ಸ್ ಜಸ್ಟ್ ಅಮೇಸಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಕನ್ವಿನ್ಸಿಂಗ್ ದಟ್ ಯು ಗೈಸ್ ಡಿಡ್. ವೆಲ್ಕಮ್ ಅತಿಗೆ. ಸೊ ಅತಿಗೆ ಪ್ರಾಜೆಕ್ಟ್ ಇಷ್ಟ ಆಗಿದೆ, ನನಗೆ ಸಂತೋಷ. ಸೊ ರೋಡ್ನಲ್ಲಿ ಹೋಗೋರು ಕಾರ್ನ ತಿರುಗಿ ನೋಡ್ತಾರೆ ಪಕ್ಕ, ಅಷ್ಟು ಚೆನ್ನಾಗಿ ಮಾಡಿಫೈ ಮಾಡಿಸಿದೀವಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Until next time guys, see you, bye bye. Bye.